ಇದು ಆರ್ಸಿಬಿಗೆ ಸಂಬಂಧಪಟ್ಟಂತಹ ಸುದ್ದಿ. ಆರ್ಸಿಬಿ ಫ್ಯಾನ್ಸ್ ನೋಡ್ಲೇಬೇಕಾಗಿರೋ ಸುದ್ದಿ. ಕಪ್ ಗೆದ್ದ ಬೆನ್ನಲ್ಲೇ ಸೇಲ್ ಆಗುತ್ತಾ ಆರ್ಸಿಬಿ ಟೀಮ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಪ್ ಗೆದ್ದ ಬೆನ್ನಲ್ಲೇ ಸೇಲ್ ಆಗುತ್ತಾ ಆರ್ಸಿಬಿ ಟೀಮ್? ಟ್ರೋಫಿ ಗೆದ್ದ ನಂತರ ಟೀಮ್ ಅನ್ನ ಮಾರಾಟಕ್ಕಿಟ್ಟಿದ್ದಾರೆ. ಆರ್ಸಿಬಿ ಟೀಮ್ ಮಾರಾಟಕ್ಕಿಟ್ಟಿದ್ದಾರೆ. ಕಪ್ ಗೆದ್ದ ಬೆನ್ನಲ್ಲೇ ಸೇಲ್ ಆಗುತ್ತಾ ಆರ್ಸಿಬಿ ಟೀಮ್? ಟ್ರೋಫಿ ಗೆದ್ದ ನಂತರ ಟೀಮ್ ಅನ್ನ ಈಗ ಮಾರಾಟಕ್ಕಿಟ್ಟಿದ್ದಾರೆ. ಕಂಪನಿಯ ಷೇರುಗಳನ್ನ ಮಾರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆರ್ಸಿಬಿ ಮಾಲೀಕತ್ವ ಬಿಟ್ಕೊಡೋಕೆ ಡಯಾಜಿಯೋ PLC MNC ಕಂಪನಿ ಅವ್ರ ಶೇರ್ ತಗೊಂಡಿದ್ರು, ಇದನ್ನ ಅಂದ್ರೆ ಆರ್ಸಿಬಿನ ತಗೊಂಡಿದ್ರು. ಈಗ ನಿರ್ಧಾರ ಮಾಡಿದ್ದಾರೆ ಮಾರೋದಕ್ಕೆ. ಬ್ರಿಟಿಷ್ ಸ್ಪಿರಿಟ್ ಕಂಪನಿ ಡಯಾಜಿಯೋ PLC ಮಾಲೀಕತ್ವದ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಇತ್ತೀಚೆಗೆ ಕಂಪನಿಯ ಮದ್ಯ ಮಾರಾಟ ಕುಸಿತದ ಹಿನ್ನೆಲೆ ಡಯಾಜಿಯೋ PLCಯ ಪ್ರಾಡಕ್ಟ್ ಅಮೆರಿಕದಲ್ಲಿ ಭಾರಿ ಕುಸಿತ ಕಂಡಿತ್ತು. ಇದರ ಹಿನ್ನೆಲೆಯಲ್ಲಿ ಆರ್ಸಿಬಿ ಟೀಮ್ ಮಾಲೀಕತ್ವವನ್ನು ಕೈ ಬಿಡೋಕೆ ಡಯಾಜಿಯೋ PLC ಚಿಂತನೆಯನ್ನ ನಡೆಸಿದೆಯಂತೆ. ಸಂಪೂರ್ಣ ಮಾರಾಟ ಮಾಡಬೇಕಾ ಅಥವಾ ಭಾಗಶಃ ಷೇರು ಮಾರುಕಟ್ಟೆ ಒಂದಿಷ್ಟು ಶೇರನ್ನು 20% 30% ಅಂತ ಮಾರಬೇಕೋ ಇದನ್ನ ನಿರ್ಧಾರ ಮಾಡ್ತಾರೆ. ಎರಡೂ ನಿರ್ಧಾರಗಳ ಪರಿಶೀಲನೆಯನ್ನ ಡಯಾಜಿಯೋ PLC ಮಾಲೀಕರು ನಡೆಸ್ತಾರಂತೆ. ಆರ್ಸಿಬಿಯಲ್ಲಿ $2 ಬಿಲಿಯನ್ ಹೂಡಿಕೆಯನ್ನ ಡಯಾಜಿಯೋ PLC ಮಾಡಿದೆ. ಆರ್ಸಿಬಿ ಮಾಲೀಕತ್ವದಲ್ಲಿ ಅತಿ ದೊಡ್ಡ ಪಾಲುದಾರ ಈ ಡಯಾಜಿಯೋ PLC. ಮುಂಚೆ ಇದು ವಿಜಯ್ ಮಲ್ಯ ಅವರ ಮಾಲೀಕತ್ವದಲ್ಲಿತ್ತು. ಅವರಿಂದ ಡಯಾಜಿಯೋ PLC ಮಾಲೀಕತ್ವವನ್ನು ಅಂದ್ರೆ ಆರ್ಸಿಬಿಯನ್ನು ಕೊಂಡುಕೊಂಡಿತ್ತು. ಇದೀಗ ಕೆಲವೊಂದು ಕಾರಣಗಳಿಂದ ಆರ್ಸಿಬಿಯನ್ನು ಸಂಪೂರ್ಣವಾಗಿ ಕೈ ಬಿಡ್ತಾರಾ, ಬೇರೆಯವ್ರಿಗೆ ವಹಿಸ್ತಾರಾ, ಅಥವಾ ಇಂತಿಷ್ಟು ಪರ್ಸೆಂಟೇಜ್ ಅಂತ ಬಿಟ್ಕೊಡ್ತಾರಾ? 100ರಲ್ಲಿ 20% ಅವ್ರಿಗೆ, 80% ನಾವು ನೋಡ್ಕೊಳ್ಳೋದು ಅಂತ ಅಂತಾರ? ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಈಗ ಕಪ್ಪು ಗೆದ್ದ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಸೇಲ್ ಆಗುತ್ತಾ? ಆರ್ಸಿಬಿ ಕಪ್ಪು ಗೆದ್ದ ಮೇಲೆ ಸಿಕ್ಕಾಪಟ್ಟೆ ಸೌಂಡಲ್ಲಿದೆ. 18 ವರ್ಷ ಆದಮೇಲೆ ಕಪ್ ಗೆದ್ವಿ ಅನ್ನುವಂತಹ ಸುದ್ದಿ ಒಂದು ಕಡೆ ಆದ್ರೆ, ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕೇಳಬಾರದ ಸುದ್ದಿಯನ್ನು ಕೇಳ್ಬಿಟ್ವಿ. ಅದು 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದು. ಅದ್ರ ಬೆನ್ನಲ್ಲೇ ಮತ್ತೆ ಆರ್ಸಿಬಿ ಸುದ್ದಿಯಲ್ಲಿದೆ. ಅದು ಕಪ್ ಗೆದ್ದ ಬೆನ್ನಲ್ಲೇ ಸೇಲ್ ಆಗುತ್ತಾ ಆರ್ಸಿಬಿ ಟೀಮ್ ಅಂತ. ಇಲ್ಲಿ ತನಕ ಅದರ ಮಾಲೀಕತ್ವವನ್ನ ಡಯಾಜಿಯೋ PLC ಎನ್ನುವಂತಹ MNC ಕಂಪನಿ ಪಡೆದುಕೊಂಡಿತ್ತು. ಮುಂಚೆ ಅದು ವಿಜಯ್ ಮಲ್ಯ ಅವ್ರ ಹತ್ರ ಇತ್ತು. ಅದಾದ್ಮೇಲೆ ಈ ಕಂಪನಿ ಇದರ ಒಂದು ಓನರ್ಶಿಪ್ ಅನ್ನ ಗಳಿಸ್ಕೊಂಡಿತ್ತು. ಬಟ್ ಈಗ ಕೆಲವೊಂದು ಕಾರಣಾಂತರಗಳಿಂದ ಆರ್ಸಿಬಿ ಮಾಲೀಕತ್ವವನ್ನು ಬಿಟ್ಕೊಡೋಕೆ ಡಯಾಜಿಯೋ PLC ನಿರ್ಧಾರ ಮಾಡಿದ್ಯಂತೆ. ಬ್ರಿಟಿಷ್ ಸ್ಪಿರಿಟ್ ಕಂಪನಿ ಡಯಾಜಿಯೋ PLC ಮಾಲೀಕತ್ವದ ಆರ್ಸಿಬಿ ಇತ್ತೀಚೆಗೆ ಕಂಪನಿಯ ಮದ್ಯ ಮಾರಾಟ ಕುಸಿತ ಕಂಡಂತಹ ಹಿನ್ನೆಲೆಯಲ್ಲಿ, ಸ್ವಲ್ಪ ಲಾಸ್ ಅಲ್ಲಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ, ಡಯಾಜಿಯೋ PLCಯ ಪ್ರಾಡಕ್ಟ್ ಅಮೆರಿಕದಲ್ಲಿ ಭಾರಿ ಕುಸಿತ ಕಂಡಂತಹ ಹಿನ್ನೆಲೆಯಲ್ಲಿ ಆರ್ಸಿಬಿ ಟೀಮನ್ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ಮಾಲೀಕತ್ವವನ್ನು ಕೈ ಬಿಡೋಕೆ ಡಯಾಜಿಯೋ PLC ಕಂಪನಿ ಚಿಂತನೆ ನಡೆಸಿದ್ಯಂತೆ. ಬಟ್ ಸಂಪೂರ್ಣವಾಗಿ ಮಾರಾಟ ಮಾಡಬೇಕು, ಭಾಗಶಃ ಇಷ್ಟು ಪರ್ಸೆಂಟೇಜ್ ಷೇರು ಮಾರುಕಟ್ಟೆಯಲ್ಲಿ ಅಂದರೆ ಶೇರನ್ನು ಮಾರಬೇಕು ಅನ್ನುವಂಥದ್ದು ಇನ್ನೂ ನಿರ್ಧಾರ ಆಗಿಲ್ಲ. ನಿರ್ಧಾರ ಆದ ನಂತರ ಸಂಪೂರ್ಣವಾಗಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರಾ ಅಥವಾ ಇಷ್ಟು ಪರ್ಸೆಂಟೇಜ್ ಅಂತ ಬಿಟ್ಕೊಡ್ತಾರೆ ಅನ್ನೋದಾದ್ರೆ ಶೇರ್ ಹೇಗೆ ನಡೀತಾ ಇದೆ, ಏನು ಎತ್ತ, ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ತಿಳ್ಕೋಬೇಕಾಗಿರೋ ವಿಚಾರ. ಸದ್ಯಕ್ಕೆ ಹಸಿ ಬಿಸಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಆರ್ಸಿಬಿ ಟೀಮ್ ಸೇಲ್ ಆಗುತ್ತಾ? ನೋಡಿ, 18 ವರ್ಷ ಆದ್ಮೇಲೆ ಕಪ್ ಗೆದ್ಕೊಂಡ್ರು. ಬಟ್ ಯಾಕೆ ಇಂಥ ಸುದ್ದಿ ಆಗ್ತಾ ಇದೆಯೋ ಆರ್ಸಿಬಿ ಗೊತ್ತಾಗ್ತಾ ಇಲ್ಲಪ್ಪ. ಓಕೆ, ಮೋರ್ ಡೀಟೇಲ್ಸ್ ನೋಡಕ್ಕಲ್ಲಿ ಈಗ ದಿಲೀಪ್ ನೀಡ್ತಾರೆ, ಡಿಜಿಟಲ್ ಹೆಡ್ ದಿಲೀಪ್. ಆರ್ಸಿಬಿ ಕಳೆದ 1 ವಾರದಿಂದ ಸಿಕ್ಕಾಪಟ್ಟೆ ಸೌಂಡ್ ಅಲ್ಲಿದೆ, ಸುದ್ದಿಲಿದೆ. ಒಂದು ಕಪ್ ಗೆದ್ರು ಅಂತ, ಅದಾದ್ಮೇಲೆ ಇಲ್ಲಾಗಿದ್ ಕಾಲ್ ತುಳಿತ, ಇದೀಗ ಟೀಮೇ ಸೇಲ್ ಆಗ್ಬಿಡುತ್ತಾ ಅಂತ. ಹೆಂಗೆ ಪ್ರೊಸೆಸ್ ನಡೆಯುತ್ತೆ? ಯಾಕೆ ಈ ಟೀಮ್ನ ಸೇಲ್ ಮಾಡೋಕೆ ಮುಂದಾಗ್ತಾ ಇದ್ದಾರೆ? ಯಾವ ಕಂಪನಿ ಇದು? ಡೀಟೇಲ್ಸ್ ಏನಿದೆ ದಿಲೀಪ್? ವಿದ್ಯಾ, ಈ ಒಂದು ಏನು ಆರ್ಸಿಬಿ ಒಂದು ಕಾಲ್ತುಳಿತ ಪ್ರಕರಣ ಆಯ್ತು, ಹಾಗೆ ನೋಡಿದ್ರೆ ಈ ಕಾಲ್ತುಳಿತ ಪ್ರಕರಣದಕ್ಕೂ ಈ ಒಂದು ಕಂಪನಿಯ ಮಾರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ಒಂದು ಡಿಯಾಗೋ PLC ಅಂತ ಏನೊಂದು ಕಂಪನಿ ಇದೆ, ಅದು ಈ ಹಿಂದೆ ಯುನೈಟೆಡ್ ಬ್ರಿವರೀಸ್ ಏನೊಂದು ಸಂಸ್ಥೆ ಇತ್ತು, ವಿಜಯ್ ಮಲ್ಯ ಅವ್ರದ್ದು, ವಿಠಲ್ ಮಲ್ಯ ಅವರು ಸ್ಥಾಪನೆ ಮಾಡಿದ್ದ ಸಂಸ್ಥೆ. ಆನಂತರ ವಿಜಯ್ ಮಲ್ಯ ಅವರು ಅದರ ಮುಖ್ಯಸ್ಥರಾಗಿದ್ರು. ಆ ಸಂಸ್ಥೆಯಿಂದ ಶೇರ್ಗಳನ್ನ ಖರೀದಿ ಮಾಡಿತ್ತು. ಸುಮಾರು 54% ಶೇರ್ನ ಡಿಯಾಗೋ ಕಂಪನಿ ಖರೀದಿ ಮಾಡಿತ್ತು. ಆದ್ರೆ ಈಗ ಏನಾಗಿದೆ,
ಅಮೆರಿಕಾದಲ್ಲಿ ಈ ಒಂದು ಡಿಯಾಗೋ ಕಂಪನಿ ಏನಿದೆ ಅದರ ಒಂದು ಮದ್ಯದ ಉತ್ಪನ್ನಗಳ ಮಾರಾಟ ಕುಸಿತ ಕಂಡಿದೆ. ಕಂಪನಿ ಕಂಪ್ಲೀಟ್ ಲಾಸ್ ಅಲ್ಲಿದೆ. ಹಾಗಾಗಿ ಇವಾಗ ತನ್ನ 54% ಶೇರ್ನ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಪಿರಿಟ್ ಕಂಪನಿ ಡಿಯಾಗೋ PLC ನಿರ್ಧಾರ ಮಾಡಿದೆ. ಆದ್ರೆ ಇಲ್ಲಿ ಒಂದು ಗೊಂದಲ ಇರೋದೇನಂದ್ರೆ ಈ ಕಂಪನಿ ತನ್ನ ಒಟ್ಟು 54% ಶೇರ್ನ ಮಾರಾಟ ಮಾಡ್ಬಿಡುತ್ತೋ ಒಟ್ಟಾರೆ, ಅಥವಾ ಅದ್ರಲ್ಲಿ ಭಾಗಶಃ ಶೇರ್ಗಳನ್ನ ಮಾರಾಟ ಮಾಡುತ್ತೋ ಅನ್ನೋ ಪ್ರಶ್ನೆನೂ ಇದೆ. ಯಾಕಂದ್ರೆ ಒಂದು ವೇಳೆ ಇವೇನಾದ್ರೂ ಕಂಪನಿ ಆ ಶೇರುಗಳನ್ನ ತನ್ನಲ್ಲಿರೋ ಒಟ್ಟು ಶೇರ್ಗಳನ್ನ ಅದರಲ್ಲಿ 54% ಶೇರ್ಗಳನ್ನ ಮಾರಿದ್ರೆ ಮಾಲೀಕತ್ವ ಸಂಪೂರ್ಣವಾಗಿ ಬೇರೆಯವ್ರಿಗೆ ಹೋಗುತ್ತೆ. ಒಂದು ವೇಳೆ ಅದು ಭಾಗಶಃ ಮಾರಾಟ ಮಾಡಿದ್ರೆ ಅವಾಗ ಈ ಕಂಪನಿಯ ಅಂದ್ರೆ ಏನೊಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಪಾರ್ಟ್ ಏನಿರುತ್ತೆ ಅದು ಡಿಯಾಗೋ PLC ಹತ್ರನೇ ಉಳಿಯುತ್ತೆ. ಒಟ್ಟು $2 ಬಿಲಿಯನ್ ಹೂಡಿಕೆಯನ್ನ ಮಾಡಿತ್ತು RCBಗೆ ಈ ಒಂದು ಕಂಪನಿ. ಈಗ ಆ ಕಂಪನಿ ತನ್ನ ಒಂದು ಪಾಲನ್ನ ಹಿಂಪಡೆದ್ರೆ ಹೊಸ ಮಾಲೀಕರು ಯಾರಾಗ್ತಾರೆ ಅನ್ನೋದು ಈಗ ಪ್ರಶ್ನೆ. ಯಾಕಂದ್ರೆ ವಿಜಯ್ ಮಲ್ಯ ಅವರು ಏನೊಂದು ಯುನೈಟೆಡ್ ಬ್ರಿವರೀಸ್ ಕಂಪನಿಯಲ್ಲಿ ಮುಖ್ಯಸ್ಥರಾಗಿದ್ರು, ಅವ್ರು ಈಗಾಗಲೇ ದೇಶ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಅವರು ಬ್ರಿಟಿಷ್ ಪ್ರಜೆ ಆಗಿದ್ದಾರೆ. ಮತ್ತೆ ಭಾರತದಲ್ಲಿರೋ ಅವರ ಎಲ್ಲ ಅಸೆಟ್ಗಳು ಸೀಸ್ ಆಗಿದೆ. ಹಾಗಾಗಿ ಅವರು ಮತ್ತೆ ಅದನ್ನ ಖರೀದಿ ಮಾಡೋ ಸಾಧ್ಯತೆ ಇಲ್ಲ. ಹೀಗಾಗಿ ಬೇರೆ ಯಾರಾದ್ರೂ ಹೊಸದಾಗಿ ಖರೀದಿ ಮಾಡಿದ್ರೆ ಕಂಪನಿಯ ಮಾಲೀಕತ್ವ ಚೇಂಜ್ ಆಗುತ್ತೆ. ಕಂಪನಿ ಹೆಸರು ಇದು RCB ತಂಡದ ಹೆಸರೇ ಚೇಂಜ್ ಆಗ್ಬೋದಾ ಅನ್ನೋ ಪ್ರಶ್ನೆನೂ ಇದೆ. ಇದನ್ನೆಲ್ಲ ಈ ಒಂದು ಪ್ರೊಸೆಸ್ ಇನ್ನೊಂದು 3 ರಿಂದ 4 ತಿಂಗಳು ಹಿಡಿಬಹುದು. ಆ ನಂತರದಲ್ಲಿ ನಿಧಾನಕ್ಕೆ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ವಿದ್ಯಾ. ಇದೀಗ ವಿಜಯ್ ಮಲ್ಯ ಅವರು ವಾಪಸ್ ಓನರ್ಶಿಪ್ ಪಡೆದುಕೊಳ್ತಾರನ್ನೋ ಪ್ರಶ್ನೆನೇ ನಾನು ಕೇಳಬೇಕು ಅಂತಿದೆ. ನೀವು ಆಲ್ರೆಡಿ ಹೇಳಿದ್ರಿ ಈಗ ಅವರು ಬೇರೆ ದೇಶದ ಪ್ರಜೆ ಆಗಿರೋದ್ರಿಂದ ಸಾಧ್ಯ ಇಲ್ಲ ಅಂತ. ಸೊ ಚಾನ್ಸ್ ಇಲ್ಲ ಅಂತೀರಾ ದಿಲೀಪ್? ಹೌದು, ಯಾಕೆಂದ್ರೆ ಈಗ SBI ಏನಿದೆ, SBI ನಲ್ಲಿ ದೊಡ್ಡ ಪ್ರಮಾಣದ ಸಾಲವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ವಿಜಯ್ ಮಲ್ಯ ಅವರ ಏನೆಲ್ಲ ಅಸೆಟ್ಗಳಿದಾವೆ, ಆಸ್ತಿಗಳಿದಾವೆ, ಅದು ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು, ಎಲ್ಲವನ್ನೂ ಕೂಡ ಬ್ಯಾಂಕ್ ಸೀಸ್ ಮಾಡ್ಕೊಂಡಿದೆ. ಮತ್ತೆ ಅವರು ಭಾರತಕ್ಕೆ ಬರೋದಕ್ಕೆ ಕೂಡ, ಭಾರತಕ್ಕೆ ಕರೆತರೋದಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಒಂದು ವೇಳೆ ವಿಜಯ್ ಮಲ್ಯ ಭಾರತಕ್ಕೆ ಬಂದ್ರೆ ಮೊದಲು ಇಲ್ಲಿನ ಆರ್ಥಿಕ ಒಂದು ಲಾಸಸ್ ಏನಾಗಿದೆ, ಭಾರತಕ್ಕೆ ಏನೊಂದು ಸಾಲಗಳನ್ನ ತಗೊಂಡು ಅದರ ಡಿಫಾಲ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಮತ್ತೆ ಆ ಒಂದು ಸಾಲ ಮರುಪಾವತಿ ಬಗ್ಗೆ ಅವರು ಗಮನ ಹರಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ RCB ತಂಡದ ಮಾಲೀಕತ್ವವನ್ನು ಮರಳಿ ಪಡೆಯೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ಈ ಒಂದು RCB ತಂಡದ ಮಾಲೀಕತ್ವವನ್ನ ಡಿಯಾಗೋ ಕಂಪನಿ ಏನಾದ್ರೂ ಒಂದು ವೇಳೆ ತನ್ನಲ್ಲಿರೋ 54% ಶೇರ್ನ ಮಾರಾಟ ಮಾಡಿದ್ದೆ ಅದು ಸಂಪೂರ್ಣವಾಗಿ, ಅವಾಗ ಮಾಲೀಕರು ಬದಲಾಗ್ತಾರೆ. ಯಾರು ಬರ್ಬೋದು ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸಿರ್ಬೋದು, ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಲೀಕತ್ವ ಬದಲಾಯಿತು. ಮತ್ತೆ ಪುಣೆ ತಂಡ ಇತ್ತು, ಪುಣೆ ತಂಡನೇ ಸಂಪೂರ್ಣ ಕ್ಲೋಸ್ ಆಯ್ತು. ಆ ರೀತಿ ಸಾಕಷ್ಟು ಚೇಂಜಸ್ಗಳು ಕಳೆದ 18 ವರ್ಷದಲ್ಲಿ IPL ತಂಡಗಳ ಮಧ್ಯೆ ಆಗಿದೆ. ಹಾಗಾಗಿ ಇವಾಗ RCB ಮಾತ್ರ ಒಂದೇ ಬದಲಾವಣೆ ಕಂಡಿದ್ದು ಏನಂದ್ರೆ ವಿಜಯ್ ಮಲ್ಯ ಅವರ ಕೈಯಲ್ಲಿದ್ದು ಆ ನಂತರ ಅದು ಡಿಯಾಗೋ ಕಂಪನಿ ಪಾಲಾಗಿತ್ತು. ಈಗ ಏನಾಗುತ್ತೆ ಅಂದ್ರೆ ಡಿಯಾಗೋ ಕಂಪನಿ ಪಾಲಾದ್ರೂ ಕೂಡ ಬ್ರಾಂಡ್ ನೇಮ್ ಚೇಂಜ್ ಆಗಿರ್ಲಿಲ್ಲ ಅನ್ನೋದು ನೀವು ಗಮನಿಸಬಹುದು. ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಏನಿದೆ ಅದೊಂದು ಮದ್ಯದ ಹೆಸರು, ಆ ಮದ್ಯದ ಹೆಸರನ್ನ ಡಿಯಾಗೋ ಕಂಪನಿ ಕೂಡ ಮದ್ಯ ಮಾರಾಟ ಸಂಸ್ಥೆ ಆಗಿರೋ ಕಾರಣಕ್ಕೆ ಆ ಒಂದು ಬ್ರಾಂಡ್ ನ ಉಳಿಸ್ಕೊಂಡಿತ್ತು. ಆದ್ರೆ ನಂತರ ಬರೋರು ಮದ್ಯ ಮಾರಾಟ ಮಾಡೋರೇ ಆಗಿದ್ರೆ ಅವರು ಅದನ್ನ ಉಳಿಸ್ಕೊಂತಾರ, ಅಥವಾ ಬೇರೆ ಯಾರಾದ್ರೂ ರಿಯಲ್ ಎಸ್ಟೇಟ್ ಬರ್ತಾರ, ಅಥವಾ ಯಾರಾದ್ರೂ ಒಂದು ಸಿಮೆಂಟ್ ಕಂಪನಿ ಬಂದ್ರೆ, ಇವಾಗ ಹೆಂಗೆ ಚೆನ್ನೈ ಸೂಪರ್ ಕಿಂಗ್ ನ ಸಿಮೆಂಟ್ ತಂಡ ಖರೀದಿ ಮಾಡಿದೆ ಆ ತರದ ಯಾವ್ದಾದ್ರು ಕಂಪನಿ ಬರುತ್ತಾ, ಆ ರೀತಿಯಾದ ಗಮನಿಸಬೇಕಾಗುತ್ತೆ. ಮತ್ತೆ ಟೋಟಲ್ ಇದ್ರಿಂದ ಒಂದು ಗೊತ್ತಾಗೋದೇನಂದ್ರೆ ವಿದ್ಯಾ, ಇದು ಕಂಪ್ಲೀಟ್ಲಿ ಬಿಸ್ನೆಸ್. ಆದ್ರೆ RCB ಅಭಿಮಾನಿಗಳು ಏನೊಂದು ಅಭಿಮಾನದ ಮಹಾಪುರ ಹರಿಸಿ ಏನೋ 11 ಜನ ಸಾವಿಗೆ ಕಾರಣ ಆದ್ರು, ಅವರು ಭಾರತ ತಂಡಕ್ಕೋ ಅಥವಾ ಕರ್ನಾಟಕ ರಣಜಿ ತಂಡಕ್ಕೋ ಈ ರೀತಿ ತಮ್ಮ ಅಭಿಮಾನ ತೋರಿಸ್ಬೇಕಾಗಿತ್ತು. ಆದ್ರೆ ನೋಡಿ, ಇದೊಂದು ಸಂಪೂರ್ಣ ಬಿಸ್ನೆಸ್. ಇದಕ್ಕೆ ಅಭಿಮಾನ ತೋರ್ಸಕ್ ಹೋಗಿ ಬಲಿಯಾಗಿದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು ವಿದ್ಯಾ. ಡೀಟೇಲ್ಸ್ಗೆ ಆಮೇಲೆ ಎಷ್ಟೋ ಜನ RCB ಫ್ಯಾನ್ಸ್, ಯಾಕೆ ನೀವು RCB ಫ್ಯಾನ್ ಅಂದ್ರೆ ಹೆಸರಿಗೋಸ್ಕರ ಅಂದ್ರು. ಇನ್ ಕೇಸ್ ಇದರ ಮಾಲೀಕತ್ವ ಬೇರೆಯವ್ರಿಗೆ ಹೋದ್ರೆ ಅವ್ರು RCB ಅಂತಾನೆ ಮುಂದುವರಿಸ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅವಾಗ ಏನ್ ಮಾಡ್ತೀರಿ ಫ್ಯಾನ್ಸ್? ಪ್ರಶ್ನೆ ಇದೆ.